ಸಂಕ್ರಾಂತಿ ಬಳಿಕ ಶಾಕ್ ಕೊಡೋದಕ್ಕೆ ಕೆಎಂಎಫ್ ಮುಂದಾಗಿದೆ. ನಂದಿನಿ ಹಾಲಿನ ದರ ಹೆಚ್ಚಿಸೋದಕ್ಕೆ ಕೆಎಂಎಫ್ ನಿರ್ಧಾರವನ್ನ ಮಾಡಿದೆ. ಲೀಟರ್ಗೆ ₹5 ಹೆಚ್ಚಿಸೋದಕ್ಕೆ ಕೆಎಂಎಫ್ ಚಿಂತನೆಯನ್ನ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಂಕ್ರಾಂತಿ ಬಳಿಕ ದರ ಪರಿಷ್ಕರಣೆ ಮಾಡುವ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ. ದರ ಹೆಚ್ಚಳಕ್ಕೆ ಮನವಿ ಮಾಡಿರೋ ಹಾಲು ಒಕ್ಕೂಟಗಳು. ಹಾಲು ಒಕ್ಕೂಟದ ಸಭೆಯಲ್ಲಿ ₹5 ದರ ಏರಿಕೆಗೆ ಪ್ರಸ್ತಾಪವನ್ನ ಇಡಲಾಗಿದೆ. ಹಾಲು ಒಕ್ಕೂಟಗಳ ಬೇಡಿಕೆ ಬಗ್ಗೆ ನಾವು ಪರಿಶೀಲನೆ ಮಾಡ್ತೇವೆ. 50 ml ಹಾಲು ಹೆಚ್ಚುವರಿ ನೀಡಿ ₹2 ಹೆಚ್ಚಳ ಮಾಡಲಾಗಿತ್ತು. ಈ ಹೆಚ್ಚುವರಿ ಹಾಲು ವಾಪಸ್ಗೆ ನಿರ್ಧಾರ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗಮನಿಸ್ತಾ ಇದ್ದೀವಿ, ಈಗಾಗಲೇ ಸಾರ್ವಜನಿಕರಿಗೆ ಎಲ್ಲದರಲ್ಲೂ ಕೂಡ ಬರೆ ಎಳೆಯಲಾಗ್ತಾ ಇದೆ. ಅಂದ್ರೆ ಪ್ರತಿಯೊಂದರ ಬೆಲೆಯೂ ಗಗನಕ್ಕೆ ಏರಿಬಿಟ್ಟಿದೆ. ಇಂತಹ ಸಂದರ್ಭದಲ್ಲಿ ಈಗ ಮತ್ತೆ ಹಾಲಿನ ದರ ಹೆಚ್ಚಿಗೆ ಮಾಡೋದಕ್ಕೆ ನಿರ್ಧಾರವನ್ನ ಮಾಡ್ತಾ ಇರೋದು ನಿಜಕ್ಕೂ ಬೇಸರದ ಸಂಗತಿ. ಸಂಕ್ರಾಂತಿ ಆದ ನಂತರ ಹಾಲಿನ ದರ ಹೆಚ್ಚಿಗೆ ಮಾಡೋದಕ್ಕೆ ಕೆಎಂಎಫ್ ನಿರ್ಧಾರವನ್ನ ಮಾಡಿದೆ ಅನ್ನೋದು ಬಹಳ ಸ್ಪಷ್ಟ. 1 ಲೀಟರ್ ಹಾಲಿಗೆ ₹5 ಹೆಚ್ಚಿಸೋದಕ್ಕೆ ಕೆಎಂಎಫ್ ಚಿಂತನೆಯನ್ನ ನಡೆಸ್ತಾ ಇದೆ ಅಂತ ಸ್ವತಃ ಕೆಎಂಎಫ್ನ ಅಧ್ಯಕ್ಷ ಭೀಮಾ ನಾಯಕ್ ಅವರೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಂಕ್ರಾಂತಿ ಬಳಿಕ ದರ ಪರಿಷ್ಕರಣೆ ಮಾಡುವ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೀವಿ. ದರ ಹೆಚ್ಚಳಕ್ಕೆ ಮನವಿ ಮಾಡಿಕೊಂಡಿದ್ದಾವೆ ಹಾಲು ಒಕ್ಕೂಟಗಳು. ಹಾಲು ಒಕ್ಕೂಟದ ಸಭೆಯಲ್ಲಿ ₹5 ದರ ಏರಿಕೆಗೆ ಪ್ರಸ್ತಾಪ ಇಡಲಾಗಿದೆ. ಹಾಲು ಒಕ್ಕೂಟಗಳ ಬೇಡಿಕೆ ಬಗ್ಗೆ ನಾವು ಪರಿಶೀಲನೆ ಮಾಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಭೀಮಾ ನಾಯಕ್. ಜೊತೆಗೆ 50 ml ಹಾಲು ಹೆಚ್ಚುವರಿ ನೀಡಿ ₹2 ಹೆಚ್ಚಳ ಮಾಡಲಾಗಿತ್ತು ಈ ಹಿಂದೆ. ಈ ಹೆಚ್ಚುವರಿ ಹಾಲು ವಾಪಸ್ಗೆ ನಿರ್ಧಾರ ಮಾಡಲಾಗಿದೆ. ಅದನ್ನು ಕೂಡ ವಾಪಸ್ ತೆಗೆದುಕೊಳ್ತಾರಂತೆ. ಬೆಂಗಳೂರಿನಲ್ಲಿ ಸ್ವತಃ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಹೇಳಿಕೆಯನ್ನ ಕೊಟ್ಟಿರುವುದು ಇದು ನಿಜಕ್ಕೂ ಕೂಡ ಸಾರ್ವಜನಿಕರಿಗೆ ಒಂದು ದೊಡ್ಡ ಮೊತ್ತ ಆಗುತ್ತೆ, ಜೊತೆಗೆ ದೊಡ್ಡ ಹೊಡೆತ ಕೂಡ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಹಾಲು ದಿನನಿತ್ಯದ ಬಳಕೆಯಲ್ಲಿ ಇರಲೇಬೇಕು, ಜನರಿಗೆ ಬೇಕೇ ಬೇಕಾಗುತ್ತೆ. ಆದ್ರೆ ಪದೇ ಹಾಲಿನ ದರವನ್ನ ಏರಿಕೆ ಮಾಡ್ತಾ ಹೋದ್ರೆ ಸಾರ್ವಜನಿಕರ ಕೆಂಗಣ್ಣಿಗೆ ಎಲ್ಲೋ ಒಂದ್ ಕಡೆ ಕೆಎಂಎಫ್ ಗುರಿ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಈ ರೀತಿಯಾಗಿ ಈಗಾಗಲೇ ತರಕಾರಿ ಬೆಲೆ ಕೂಡ ಗಗನಕ್ಕೆ ಏರಿದೆ. ಇಂತಹ ಸಂದರ್ಭದಲ್ಲಿ ಪದೇ ಈ ರೀತಿಯಾಗಿ ಬೆಲೆ ಏರಿಕೆ ಮಾಡ್ತಾ ಹೋದ್ರೆ ಸಾರ್ವಜನಿಕರು ರೊಚ್ಚಿಗೆ ಹೇಳೋದಂತೂ ಗ್ಯಾರಂಟಿ. ಅದಕ್ಕೆ ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ರು ನಮಗೆ. ಏನು ಕಳೆದ 1-2 ತಿಂಗಳ ಹಿಂದೆ ರಾಮನಗರ ಜಿಲ್ಲೆ ಮಾಗಡಿಯಲ್ಲಿ ಆದಂಥ ಒಂದು ಫಂಕ್ಷನ್ನಲ್ಲಿ ಕಾರ್ಯಕ್ರಮದಲ್ಲಿ ಸಹಕಾರ ಸಚಿವರು ಮತ್ತು ಪಶುಸಂಗೋಪನೆ ಸಚಿವರು ಮತ್ತು ಅನೇಕ ಜನ ನಮ್ಮ ಸಹಕಾರಿ ಧುರೀಣರು, ಅಲ್ಲಿ ನಮ್ಮ ಸಹಕಾರಿ ಕ್ಷೇತ್ರ ಇರ್ತಕ್ಕಂಥ ಅನೇಕ ಜನ ಹಿರಿಯರು ಒಂದು ಬೇಡಿಕೆಯನ್ನು ಇಟ್ಟಿದ್ದರು. ರೈತರು ಕಷ್ಟದಲ್ಲಿದ್ದಾರೆ, ಒಂದು ಮಿನಿಮಮ್ ₹5 ಕೊಡಬೇಕು ಅನ್ನೋದೊಂದು ಬೇಡಿಕೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಮುಂದಿಟ್ಟಿದ್ರು. ಅದರ ಸಂಬಂಧ ನಿನ್ನೆ ನಮಗೆ ಒಂದು ಸಭೆಯನ್ನು ಮಾಡಿದರು. ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 15 ಒಕ್ಕೂಟದ ಅಧ್ಯಕ್ಷರುಗಳಿಗೆ ಮತ್ತು MD ಮತ್ತು ನಮ್ಮ ಕಹಾಮದ ಎಲ್ಲ ಡೈರೆಕ್ಟರ್ಗಳು ಮತ್ತು ನಮ್ಮ MD ನಾವು ಮತ್ತು ಎಲ್ಲರೂ ಸೇರಿ ಒಂದು ಸಭೆಯನ್ನು ಮಾಡಿಕೊಂಡು ಸಂಕ್ರಾಂತಿ ಆದಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಭೇಟಿ ಮಾಡ್ತೀವಿ ಅಂತೇಳಿ ನಾವು ಕೇಳ್ಕೊಂಡಿದ್ದೀವಿ. ಸಂಕ್ರಾಂತಿ ಆದಮೇಲೆ ಒಂದು ದಿನಾಂಕವನ್ನು ಕೊಡ್ತಾರೆ. ಅಲ್ಲಿ ಏನು ಚರ್ಚೆ ಆಗುತ್ತೆ ಅದನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ. ಅದು ಖಂಡಿತ ನಾವು 50 ml ವಿಡ್ರಾ ಮಾಡ್ಕೋಬೇಕಂತೇಳಿ ಇದ್ದೀವಿ. ಸಂಕ್ರಾಂತಿ ಆದಮೇಲೆ ಅದನ್ನು ವಿಡ್ರಾ ಮಾಡ್ತೀವಿ ಅಂದ್ಕೊಂಡಿದ್ದೀವಿ. ಆ ಹೆಚ್ಚುವರಿ ಆಗೋದು ಅದು ಅಲ್ಲಿನ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ಸನ್ಮಾನ್ಯ ಮುಖ್ಯಮಂತ್ರಿ ಅಧ್ಯಕ್ಷತೆ ನಡೆಯುವಂಥ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ಆ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ ಅದು ಅವತ್ತು ನಾವು ಹೇಳ್ತೀವಿ. ಈ 50 ml ವಿಡ್ರಾ ಮಾಡೋದು ಕೂಡ ಅವತ್ತೇ ತೀರ್ಮಾನ ಆಗುತ್ತೆ. ಅದು ರೇಟ್ ಹೆಚ್ಚು ಮಾಡೋದು ಬಿಡೋದು ಅವತ್ತು ತೀರ್ಮಾನ ಆಗುತ್ತೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮನ್ನು ಸಭೆ ಕರೆದಿದ್ರು, ಚರ್ಚೆ ಆಗಿದೆ. ಸಂಕ್ರಾಂತಿ ಆದ ಬಳಿಕ 15 ಯೂನಿಯನಿನ MDಗಳು, ಅಧ್ಯಕ್ಷಗಳು ಮತ್ತು ನಮ್ಮ ಕಹಾಮದ ನಿರ್ದೇಶಕರು, ನಮ್ಮ ಕಹಾಮ MD, ನಾನು ಮತ್ತು ಸಹಕಾರ ಸಚಿವರಾದಂಥ KN ರಾಜಣ್ಣ ಅವರು ಮತ್ತು ವೆಂಕಟೇಶ್ ಅವರು, ನಾವೆಲ್ಲರೂ ಪ್ರಥಮ ಹಂತದಲ್ಲಿ ಒಂದು ಸಭೆಯನ್ನು ಮಾಡಿಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಂಕ್ರಾಂತಿ ಆದ ಬಳಿಕ ಒಂದು ದಿನಾಂಕವನ್ನು ಕೊಡ್ತಾರೆ. ಆ ದಿನಾಂಕದಲ್ಲಿ ಚರ್ಚೆ ಆಗುತ್ತೆ. ಕಡಿತ ಆಗುತ್ತೆ. ಈಗ ನೋಡಿ, ಈಗ ₹44 ತೊಗೊಳ್ತಿದ್ದೀವಿ ನಾವು. 50 ml ವಿಡ್ರಾ ಮಾಡಿದರೆ ₹42 ಬಂತು. ಅವತ್ತು ಏನು ಹಾಲಿನ ರೇಟ್ ಹೆಚ್ಚಾಗುತ್ತೆ ಅದು ಹೆಚ್ಚು ಆಗುತ್ತೆ.
ಗೊತ್ತಿಲ್ಲ. ರೈತರ ಬೇಡಿಕೆ 5 ರೂಪಾಯಿ ಇದೆ. ಆ ಬೇಡಿಕೆ ಏನಿದೆ ರೈತರ ಬೇಡಿಕೆ ಅದನ್ನು ನಾವು ಸನ್ಮಾನ್ಯ ಮುಖ್ಯಮಂತ್ರಿ ಮುಂದೆ ಇಡ್ತೀವಿ. ಸನ್ಮಾನ್ಯ ಮುಖ್ಯಮಂತ್ರಿಯವರು ಏನು ತೀರ್ಮಾನ ಮಾಡ್ತಾರೆ ನಾನು ಅವತ್ತು ನಿಮಗೆ ತಿಳಿಸ್ತೀನಿ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಹಕಾರ ಸಚಿವರು, ಪಶುಸಂಗೋಪನೆ ಸಚಿವರು, ಸರ್ಕಾರ ಏನು ತೀರ್ಮಾನ ಮಾಡುತ್ತೆ ನಾವು ನಿಮ್ಮ ಮುಂದೆ ಬಂದು ತಿಳಿಸ್ತೀವಿ.